ಬನ್ನಿ ಬನ್ನಿ ಹೇಳಿ. ನಾನು ಚಾರ್ಜ್ ತಗೊಂಡಿದ ನಂತರ ಮೊದಲಿನ ಸರ್ತಿ ಆಸ್ ಎ ಡಿ ಜಿ ಪ್ರಿಸನ್ಸ್ ನಾನು ಬಂದಿದ್ದೇನೆ. ಮತ್ತು ಹಿಂಡಲ್ಗಾ ಜೈಲ್ ಬಹಳ ಹಳೆ ಜೈಲ್ ಇದೆ ಮತ್ತು ಬಹಳ ನಮ್ಮ ರಾಜ್ಯದಲ್ಲಿ ಪರಪ್ಪನಗರ ನಂತರ ನಮಗೆ ಅನಿಸಿದೆ ಕಿ ಬಹಳ ಇಂಪಾರ್ಟೆಂಟ್ ಜೈಲ್ ನಮಗೆ ಇದೆ. ಬಹಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆರೋಪಿಗಳು ಇಲ್ಲಿ ಜೈಲಿನಲ್ಲಿ ಇದ್ದಾರೆ. ಬ್ಯಾಂಗ್ಳೂರಿಂದ ಕೂಡ ಇದ್ದಾರೆ, ಕೋಸ್ಟಲಿಂದ ಇದ್ದಾರೆ, ಬೇರೆ ಕಡೆಯಿಂದ ಇದ್ದಾರೆ. ಮತ್ತು ಹಳೆ ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಇದೆ. ಹೊರಗಡೆಯಿಂದ ಈ ಕಾಂಟ್ರಾಬ್ಯಾಂಡ್ ಐಟಮ್, ಈ ಗಾಂಜಾ ಆಗಲಿ, ಸಿಗರೇಟ್ ಆಗಲಿ, ಮೊಬೈಲ್ ಫೋನ್ ಆಗಲಿ ಅವರು ಎಸೆಯೋದು ಎಲ್ಲ ಮಾಡ್ತಾರೆ. ಯಾಕೆಂದರೆ ಇದು ರೋಡ್ಗಳು ಏನಿದೆ ಹೊರಗಡೆಯಿಂದ ಇದು ಜಸ್ಟ್ ಈ ಬೌಂಡ್ರಿ ವಾಲ್ ಹೊರಗಡೆನೇ ಇದು ಹೋಗ್ತಾ ಇದೆ. ಸೊ ನಾವು ಎಂಟಿ ಥ್ರೋಯಿಂಗ್ ನೆಟ್ ಹಾಕಲಿಕ್ಕೆ ನಾವು ಅವರಿಗೆಲ್ಲ ಹೇಳಿದ್ದೀವಿ, ಆದಷ್ಟು ಬೇಗನೆ ಅವರು ಹಾಕಿಸ್ಬೇಕು. ಮತ್ತು ಲೋಕಲ್ ಪೊಲೀಸ್ಗೆ ನಾವು ಇಲ್ಲಿ ಸ್ವಲ್ಪ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಅಥವಾ ಯಾವ ರೀತಿ ಈ ಮೋಟರ್ ಸೈಕಲ್ ಮೇಲೆ ಹೋಗಿ ಮತ್ತೆ ಜನ ಇಲ್ಲ ಓಡಾಡ್ತಾರೆ ಅದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಏನೇನು ನಾವು ಮಾಡ್ಬೋದು ಅದು ಕ್ರಮ ತಗೊಳ್ಳಿಕ್ಕೆ ನಾವು ಹೇಳಿದ್ದೀವಿ. ಅದರ ಜೊತೆಗೆ ಈಗ ಮೊಬೈಲ್ ಜಾಮರ್ದು ಏರ್ಟೆಲ್ದು ಸಿಗ್ನಲ್ಸ್ಗಳು ಇನ್ನೂ ಬರ್ತಾ ಇದೆ ಜೈಲಿನ ಒಳಗಡೆ. ನಾವು ಅದರ ಸಲುವಾಗಿ ಕೂಡ ಚರ್ಚೆ ಮಾಡಿದ್ದೀವಿ. TCILನವರು ಇಲ್ಲೇ ಇದ್ದಾರೆ, ಅವ್ರಿಗೆ ಹೇಳಿದ್ದೀವಿ ಅದು ಸ್ವಲ್ಪ ಸರಿಪಡಿಸಬೇಕು. ಬಹಳ ದಿವಸದಿಂದ ಇದು ಪ್ರಯತ್ನವನ್ನು ನಡೀತಾನೆ ಇದೆ, ಆದರೂ ಕೂಡ ಇನ್ನೂ ಸರಿ ಆಗಿಲ್ಲ. ನಾವು ನೋಡಬೇಕು ಅವರು ಯಾವ ರೀತಿ ಮಾಡ್ತಾರೆ, ಅವರಿಗೆ ನಾವು ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಮತ್ತು ಬೇರೆ ವಿಷಯಗಳು ಏನಿದೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು. ಯಾಕೆಂದರೆ ಈ ಕೈದಿಗಳು ಇದ್ದಾರೆ, ಅವರಿಗೆ ಸುಮ್ಮನೆ ಅಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಅಲ್ಲಿ ವ್ಯರ್ಥ ಮಾಡೋಕ್ಕಿಂತ ಅವ್ರಿಗೆ ಅವ್ರ ಕೈಯಿಂದ ಏನಾದರೂ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಅವ್ರ ಕೈಯಿಂದ ಏನಾದರೂ ಪ್ರೊಡಕ್ಟಿವ್ ಆಕ್ಟಿವಿಟಿ ನಾವೆಲ್ಲ ಮಾಡಬೇಕು. ಆ ನಿಟ್ಟಿನಲ್ಲಿ ಕೂಡ ನಾವು ಅವ್ರಿಗೆ ಕೆಲವು ಸಲಹೆ ಸೂಚನೆಗಳನ್ನು ನಾವು ನೀಡಿದ್ದೀವಿ. ಮತ್ತು ಅವರಿಗೆ ಡೈಲಿ ಬೇಸಿಸ್ ಮೇಲೆ ಯಾವುದೇ ಸ್ಪೋರ್ಟ್ಸ್ ಆಗಲಿ ಅಥವಾ ಯೋಗ ಆಗಲಿ ಅಥವಾ ಧ್ಯಾನ ಆಗಲಿ ಈ ರೀತಿ ಎಲ್ಲ ಅದು ಕೆಲಸ ಅವರು ಮಾಡಬೇಕು. ಅಂಡರ್ ಟ್ರಯಲ್ ಬಿಸ್ನೆಸ್ಗೆ ಕೂಡ ನಾವು ಕೆಲವು ತರಬೇತಿ ಕೊಡಬೇಕು. ಅವ್ರಿಗೆ ಪ್ಲಂಬಿಂಗ್ದು ಆಗಲಿ, ಎಲೆಕ್ಟ್ರಿಷಿಯನ್ದು ಆಗಲಿ ಈ ರೀತಿ ನಾವು ತರಬೇತಿ ನಾವು ಕೊಡಬೇಕು. ನಾವು ಅವರು ಇಲ್ಲಿಂದ ಯಾವಾಗ ಹೊರಗಡೆ ಬರ್ತಾರೆ ಮತ್ತೆ ಅಪರಾಧಿಕ ಕೃತ್ಯಕ್ಕೆ ಅವರು ಅವ್ರಿಗೆ ತೊಡಗಿಸಬಾರ್ದು. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೆಲವು ನಿರ್ದೇಶನ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತೆ ಮೇಲಿನ ಮೇಲೆ ಅವರಿಗೆ ಒಂದು ಸೆಗ್ರಿಗೇಷನ್ ಆಫ್ ಪ್ರಿಸ್ನರ್ಸ್ ಇದೆ. ಸೆಗ್ರಿಗೇಷನ್ ಆಫ್ ಪ್ರಿಸ್ನರ್ಸ್ ಮೀನ್ಸ್ ಯಾರು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾರೆ ಅಥವಾ ಯಾರು ಯುವ ಅಪರಾಧಿಗಳು ಇದ್ದಾರೆ ಅವರಿಗೆ ನಾವು ಸೆಪರೇಟ್ ಆಗಿ ಇಟ್ಕೊಳ್ಳೋದು. ಯಾಕೆಂದ್ರೆ ಅವರಿಗೆ ನಾವು ಹಾರ್ಡ್ ಕೋರ್ ಕ್ರಿಮಿನಲ್ ಜೊತೆಗೆ ಇಟ್ಕೊಂಡ್ರೆ ಮತ್ತೆ ಇನ್ನೂ ಯಾರು ಫಸ್ಟ್ ಟೈಮ್ ಇದ್ದಾರೆ ಅವರು ಕೂಡ ತುಂಬಾ ಡೀಪ್ ಆಗಿ ಕ್ರೈಮ್ ಮಾಡೋಕ್ಕೆ ಅವರು ನಮ್ಮ ಪ್ರಕಾರ ಅವರು ಪರಿಣಿತ ಆಗಿಬಿಡ್ತಾರೆ. ಅದಕ್ಕಾಗಿ ಅವ್ರಿಗೆ ಪ್ರತ್ಯೇಕವಾಗಿ ನಾವು ಇಟ್ಕೊಳ್ಳೋದು ಅದು ನಾವು ಇವ್ರಿಗೆ ಹೇಳಿದ್ದೀವಿ. ಸೊ ಕೆಲವು ವಿಷಯಗಳು ನಾವೀಗ ಹೇಳಿದ್ದೀವಿ, ಈಗ ನಾವು ನೋಡೋಣ ಅವರು ಅನುಷ್ಠಾನಕ್ಕೆ ತರಬೇಕು. ಮತ್ತೆ ಇನ್ನೂ ಇದು ಏನಿದೆ ನಮ್ಮ ಇಲ್ಲಿ ಅವರದ್ದು ಕೆಲಸ ಏನಿದೆ ನಮ್ಮ ಪ್ರಕಾರ ಇನ್ನೂ ಅವರು ಚುರುಕುಗೊಳಿಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ನಾವು ನಿರ್ದೇಶ ಕೊಟ್ಟಿದ್ದೇನೆ. ಅಲ್ಲ, ನಾನು ಹೇಳಿದ 5G ಜಾಮರ್ ಇಲ್ಲ. ಜಾಮರ್ ನಾನೇ ನಿಮ್ಗೆ ಹೇಳಿದ್ದೇನೆ ಅದು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಜಾಮರ್ದು, ಗೊತ್ತಾಯ್ತಾ? ಏರ್ಟೆಲ್ದು ಸಿಗ್ನಲ್ ಎಲ್ಲ ಕಂಪ್ಲೀಟ್ ಕೂಡ ಇದೆ ಸರ್, ಅದನ್ನ ತೆಗಿಬೇಕು ಅಂತ ಹೇಳಿ. ಏನು ಹೊರಗಡೆಯಿಂದ ಕೂಡ ಹೊರಗಡೆ ಜನ ವಿರೋಧ ಮಾಡ್ತಿದ್ದಾರೆ, ನಮ್ ನೆಟ್ವರ್ಕ್ ಬರ್ತಾ ಇಲ್ಲ, ಮಕ್ಕಳಿಗೆ ಓದಕ್ ಆಗ್ತಾ ಇಲ್ಲ. ಅದು ನೋಡ್ಬೇಕು. ಈಗ ಜೈಲ್ ಇಲ್ಲಿ ಇದ ಕಾರಣ ಈಗ ನಾವು ಜೈಲ್ ಶಿಫ್ಟ್ ಮಾಡೋದು ಅದೇ ಒಂದು ಪರಿಹಾರ ಇದೆ. ಯಾಕಂದ್ರೆ ನಾವು ಇಷ್ಟೇ ಸರ್ ಉದ್ದೇಶ ಏನು, ಹೊರಗಡೆ ಎಲ್ಲ ಬರ್ತಾ ಇದೆ, ಒಳಗಡೆ ಇದ್ದವ್ರಿಗೆ ಹೆಂಗ್ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅನ್ನೋದಷ್ಟೇ. ಅಲ್ಲ, ನಾನೇ ಹೇಳ್ತಾ ಇದ್ದಕ್ಕೆ ಇಲ್ಲಿ ಕೂಡ ಬರ್ತಾ ಇದೆ. ಒಳಗಡೆ ಅದು ಇಲ್ಲೇ ಟವರ್ ಇದೆ, BTS ಟವರ್ ಇದೆ, ಕಾಣ್ತಾ ಇದೆ. ಇಲ್ಲ ನೋಡಿ, ಅಲ್ಲೇ ಕಾಣ್ತಾ ಇದೆ, ಅಲ್ಲೇ ಟವರ್ ಇದೆ. ಅಲ್ಲಿ ಟವರ್ ಇದ್ದ ಕಾರಣ ಅಲ್ಲಿ ಬರ್ತಾ ಇದೆ. ಸೊ ನಾವು ನಾವು ನಿಲ್ಸ್ಲಿಕ್ಕೆ ಅದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಅವರು ಬಹಳ ದಿವಸ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಅವ್ರಿಗೆ ಹೇಳಿದ್ವಿ, ನಾವು ನೋಡೋಣ ಅವರು ಯಾವ ರೀತಿ ಮಾಡ್ತಾರೆ. ಅವರು ಇನ್ನೊಂದ್ಸರಿ KSISF ಮತ್ತು ಪ್ರಿಸನ್ ಸಿಬ್ಬಂದಿಗಳ ಸಂಘರ್ಷ, ಹೊಂದಾಣಿಕೆ ಕೊರತೆ. ಅಲ್ಲ, ನಿಮ್ಗೆ ಏನಾದ್ರು ನಿದರ್ಶನ ಇದು ಯಾವ್ದು ನಿರ್ದಿಷ್ಟವಾದ ನಿದರ್ಶನಗಳು ಇದೆಯಾ ಅಥವಾ ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇದ್ದಾರೆ? ಹೊರಗಡೆಯಿಂದ ಇಲ್ಲಿ ಏನಾದ್ರು ಎಸೆದ್ರೆ ನಮ್ದಲ್ಲ, ಒಳಗಡೆಯಿಂದ ಏನಾದ್ರು ಅಲ್ಲ, ಯಾವ್ದು ಆರ್ತಿ ಆಗಿದೆಯಾ? ಅಲ್ಲ, ನಿಮ್ಗೆ ಏನಾದ್ರು ನಿರ್ದಿಷ್ಟವಾದ ಏನಾದ್ರು ಇದ್ರೆ ಹೇಳಿ. ಜನರಲ್ ಆಗಿ ಹೇಳೋದು ಬೇಡ. ಏನಾದ್ರು ನಿರ್ದಿಷ್ಟವಾದ ನಿಮ್ಗೆ ನಿದರ್ಶನಗಳು ಇದೆಯಾ? ಇದೆ ಸರ್. ಯಾವ್ದು ಹೇಳಿ. ಹೊರಗಡೆಯಿಂದ ಏನ್ ಎಸೆದ್ರೆ ನಮಗ್ ಸಂಬಂಧ ಅಲ್ಲ, ಅದು ಯಾವಾಗ ಆಗಿದೆ? ಅದು ಮೊನ್ನೆ ಆಗಿದೆ ಸರ್, ಡಿಸೆಂಬರ್ ನಲ್ಲೇ ಆಗಿದೆ. ಡಿಸೆಂಬರ್ನಲ್ಲಿ? ಯಾವ ಡಿಸೆಂಬರ್ಲಿ ಯಾವ ಘಟನೆ ಆಗಿಲ್ಲ ಅಲ್ಲ? ಆಗಿದೆ ಸರ್. ಇಲ್ಲ, ಡಿಸೆಂಬರ್ಲಿ ಯಾವ ಘಟನೆ ಆಗಿಲ್ಲ. ಆಗಿದೆ, ನವೆಂಬರ್ಲಿ ಆಗಿದೆ. ನೀವು ನೋಡ್ಕೊಳ್ಳಿ, ನಮ್ಗೆ ಲೆಕ್ಕ ಇದೆ. ನವೆಂಬರ್ಲಿ ಆಗಿದೆ, ಡಿಸೆಂಬರ್ಲಿ ಯಾವ್ದು ಘಟನೆ ಆಗಿಲ್ಲ. ಇನ್ನೊಂದು ಸರ್,
KSISF ಸಿಬ್ಬಂದಿಗಳ ಕೊರತೆ ಕೂಡ ಇರುವಂತದ್ದು. ಹಾಗಾಗಿ ಅದು KSIF ಕೇಳಬೇಕು ನೋಡಿ, ಅದು KSIF ಕೇಳಬೇಕು. ನಾವು ಪ್ರಿಸನ್ ಡಿಪಾರ್ಟ್ಮೆಂಟ್ ಮುಖ್ಯಸ್ಥಿದ್ದೀವಿ, ಅದು ನಾವು ಪ್ರಿಸನ್ ನಾವು ನೋಡೋದು ಕೆಲಸ. ಯಾರು ಅಂಡರ್ ISD ಅದು ISD ಸಲುವಾಗಿ DG ಇದ್ದಾರೆ, ಪ್ರತ್ಯೇಕವಾಗಿದ್ದಾರೆ. ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಆಗಲ್ಲ.